ಇನ್ನು ಇವತ್ತು ಹಾಸನಾಂಬೆ ಸನ್ನಿಧಿಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಜೆಡಿಎಸ್ ಕಾರ್ಯಕರ್ತರು ಗದ್ದಲ ಎಬ್ಬಿಸಿದ್ರು. ಅದಕ್ಕೆ ಕಾರಣ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಶಿಷ್ಟಾಚಾರವನ್ನ ಪಾಲಿಸಿಲ್ಲ, ಸರಿಯಾದಂತ ಗೌರವ ಕೊಟ್ಟಿಲ್ಲ ಅಂತ. ನಂತರ ಡಿಸಿ ಬಂದ್ರು ಸ್ಥಳಕ್ಕೆ. ಡಿಸಿ ಬಂದ ಮೇಲೆ ಏನಾಯ್ತು ಬನ್ನಿ ರಿಪೋರ್ಟ್ ನೋಡೋಣ. ಶುಕ್ರವಾರ ಒಂದಿನ ಮಾತ್ರ ವಿಳಂಬ ಆಯಿತು ದರ್ಶನ. ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿಲ್ಲ. ಹಾಸನದ ಅಧಿದೇವತೆ ಹಾಸನಾಂಬಾ ಸನ್ನಿಧಿ ಇವತ್ತು ರಣಾಂಗಣವೇ ಆಗಿತ್ತು. ಒಂದ್ ಕಡೆ ಭಕ್ತರು ತಾಯಿ ದರ್ಶನ ಪಡೆಯುತ್ತಿದ್ರೆ ಜೆಡಿಎಸ್ ನಾಯಕರ ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು. ಅಷ್ಟಕ್ಕೂ ಹೀಗೆ ದಳಪಡೆ ರೊಚ್ಚಿಗೇಳೋದಕ್ಕೂ ಕಾರಣ ಇದೆ. ಅದೇನಂದ್ರೆ ಶಿಷ್ಟಾಚಾರ ಪಾಲಿಸದ ಆರೋಪ. ವಿಷಯ ಏನಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಶುಕ್ರವಾರ ಹಾಸನಾಂಬೆಯ ಸನ್ನಿಧಿಗೆ ಭೇಟಿ ನೀಡಿದ್ರು. ದೇವಿಯ ದರ್ಶನ ಮಾಡಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಆದರೆ ಕುಮಾರಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ವೇಳೆ ಜಿಲ್ಲಾಡಳಿತ ಶಿಷ್ಟಾಚಾರ ಪಾಲಿಸಿಲ್ಲ ಎಂಬ ಆರೋಪ ಕೇಳಿಬಂದಿತ್ತು. ಕೇಂದ್ರ ಸಚಿವರಿಗೆ ನೀಡಬೇಕಾದ ಗೌರವವನ್ನು ನೀಡಿಲ್ಲ ಅಂತ ಜೆಡಿಎಸ್ ಇವತ್ತು ಪ್ರತಿಭಟಿಸಿದೆ. ಹಾಸನಾಂಬೆ ದೇಗುಲದ ಬಳಿಯ 2 ರಸ್ತೆಗಳನ್ನ ಬಂದ್ ಮಾಡಿದ ದಳ ಕಾರ್ಯಕರ್ತರು ಮುಖ್ಯ ದ್ವಾರದ ಮುಂದೆಯೇ ಧರಣಿ ಕೂತ್ರು. ಬ್ಯಾರಿಕೇಡ್ಗಳನ್ನ ತಳ್ಳಿ ದೇವಾಲಯದ ಒಳನುಗ್ಗಲು ಯತ್ನಿಸಿದ್ರು. ಈ ವೇಳೆ ಉದ್ರಿಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಆದರೆ ಪಟ್ಟು ಬಿಡದ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳೇ ಬರಬೇಕೆಂದು ಒತ್ತಾಯಿಸಿದ್ರು. ಸ್ಥಳಕ್ಕೆ ಬಂದ ಎಸಿ ಹಾಗೂ ಆಡಳಿತಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಜೆಡಿಎಸ್ ಅರಕಲಗೂಡು ಶಾಸಕ ಕೆ ಮಂಜು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದ ಬಳಿಕ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿತ್ತು. ಪ್ರತಿಭಟನೆಯಿಂದಾಗಿ ಶಾಸಕ ಶಿವಲಿಂಗೇಗೌಡ ಮುಖ್ಯ ದ್ವಾರದ ಬದಲು ಬೇರೆ ದಾರಿಯಲ್ಲಿ ದೇಗುಲದ ಒಳ ಹೋದ್ರು. ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಆಗಮಿಸಿದ್ರು. ಈ ವೇಳೆ ಡಿಸಿ ಹಾಗೂ ಪ್ರತಿಭಟನಾಕಾರರ ನಡುವೆ ಕೆಲಕಾಲ ಮಾತುಕತೆ ನಡೆಯಿತು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಸ್ಥಳಕ್ಕೆ ಬರ್ತಿದ್ದಂತೆಯೇ ಜೆಡಿಎಸ್ ಶಾಸಕರು ತಣ್ಣಗಾಗಿದ್ರು. ಡಿಸಿ ಕ್ಷಮೆಗೆ ಪಟ್ಟು ಹಿಡಿದಿದ್ದ ಶಾಸಕರು ಹಾಸನಾಂಬೆ ದೇವಿ ದರ್ಶನಕ್ಕೆ ನೀವು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀರಿ ಅಂತ ಡಿಸಿಯನ್ನ ಹಾಡಿ ಹೊಗಳಿದ್ರು. ಡಿಸಿ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡ್ರು. ಬಳಿಕ ಪ್ರತಿಭಟನಾ ಸ್ಥಳದಿಂದಲೇ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕರೆ ಮಾಡಿದ ಶಾಸಕ ಎ ಮಂಜು ಜಿಲ್ಲಾಧಿಕಾರಿಗಳಿಗೆ ಫೋನ್ ನೀಡಿದ್ರು. ಎಚ್ಡಿಕೆ ಜೊತೆ ಡಿಸಿ ಮಾತಾಡಿದ್ರು. ಕುಮಾರಸ್ವಾಮಿ ಜೊತೆ ಮಾತನಾಡಿದ ಡಿಸಿ ನೀವೇ ನಮ್ಮ ವ್ಯವಸ್ಥೆಯನ್ನ ಹೊಗಳಿದ್ರಲ್ವಾ ಸರ್ ಅಂತ ಕೇಳಿದ್ರು. ಬಳಿಕ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಇದಕ್ಕೂ ಮೊದಲು ಮಾತನಾಡಿದ ಎಚ್ಡಿಕೆ ನಾನು ಶಿಷ್ಟಾಚಾರಕ್ಕೆ ಆದ್ಯತೆ ಕೊಡಲ್ಲ ಎಂದಿದ್ರು. ನಮ್ಮ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಈ ನಡುವೆ ಕನ್ನಡ ಸಿನಿ ಗಣ್ಯರು ತಾಯಿ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ನಟ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಆಪ್ತರ ಜೊತೆ ಹಾಸನಾಂಬೆ ದರ್ಶನ ಮಾಡಿದ್ದಾರೆ. ಮತ್ತೊಂದು ಕಡೆ ನಟ ಶಿವರಾಜ್ ಕುಮಾರ್ ಕೂಡ ಪತ್ನಿ ಗೀತಾ ಪುತ್ರಿ ಜೊತೆಗೆ ತಾಯಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.